ಪೊಲೀಸು ಅರೆಸ್ಟ್ ಮಾಡಿದ್ಮೇಲೆ ನನ್ ಮಗಳು ತುಂಬಾ ಕಷ್ಟಪಟ್ಲು ಅಳಿಯಂದ್ರೆ. ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ. ಏನ್ ಮಾಡೋದು, ನಮ್ ಕಷ್ಟ ನಮ್ಗೆ. ನಿಮಗ್ ತೊಂದರೆ ಕೊಟ್ಟು ನಾವು ಬೇಕಾದ್ರೆ ನಮ್ ಜೀವನ ಮಾಡ್ಕೋಬಹುದು, ಆದ್ರೆ ಹಾಗೆ ಮಾಡಕ್ಕಾಗತ್ತಾ? ಅದಕ್ಕೆ ಇನ್ಮೇಲಿಂದ ನಿಮಗ್ ತೊಂದರೆ ಕೊಟ್ಟರೂ ಪರವಾಗಿಲ್ಲ, ನಾವು ಬದುಕಬೇಕು ಅನ್ಕೊಂಡಿದೀವಿ. ಮಾವ, ಇಷ್ಟು ದಿನ ನಿಮಗ್ ತೊಂದರೆ ಕೊಡದೇ ಇರೋಂತ ದಾಕ್ಷಾಯಿಣಿನ ನೋಡಿರ್ತೀರಾ. ಇನ್ಮೇಲಿಂದ ನನ್ ಬಗ್ಗೆ ಯೋಚನೆ ಮಾಡದೇ ಇದ್ರು, ನಾನ್ ಹೇಳಿದಾಗ್ದೇ ಇದ್ರು ನನ್ನಲ್ಲಿ ಹೊಸ ದಾಕ್ಷಾಯಿಣಿನ ನೋಡ್ತೀರಾ. ಅರ್ಥ ಆಯ್ತಾ? ಜ್ಞಾಪಕ ಇರ್ಲಿ, ಈ ಕ್ಷಣದಿಂದ ಆ ಮನೇಲಿ ನಿಮ್ ಹೆಂಡತಿಗೋಸ್ಕರ ನೀವೇನೇ ತಂದ್ರು ಅದನ್ನ ಇಲ್ಲಿಗೂ ಕೂಡ ತಂದ್ಕೊಡ್ಬೇಕು. ತಂದ್ ಕೊಡದೇ ಇರೋ ಮರುಕ್ಷಣನೇ ನಾನು ನಿಮ್ ಮನೆ ಮುಂದೆ ಇರ್ತೀನಿ. ನಾನೇನಾದ್ರೂ ನಿಮ್ ಮನೆಗ್ ಬಂದ್ರೆ ಏನ್ ನಡೆಯತ್ತೋ, ನಿಮ್ ಪರಿಸ್ಥಿತಿ ಹೇಗಿರತ್ತೋ ಅಂತ ನಾನ್ ಮತ್ತೆ ಅದನ್ನ ಬಿಡ್ಸೇಳೋ ಅವಶ್ಯಕತೆ ಇಲ್ಲ ಅಲ್ವಾ? ಸರಿ ದಾಕ್ಷಾಯಿಣಿ, ನೀನ್ ಹೇಳ್ದಾಗೆ ಮಾಡ್ತೀನಿ. ದಮಯಂತಿ ಸಮೂಹವಾಗಿ ನಿನ್ನ ನೋಡ್ಕೋತೀನಿ. ಆದ್ರೆ ದಯವಿಟ್ಟು ನೀ ಎಲ್ಲೂ ಆಚೆ ಬರ್ಬೇಡ. ನನ್ನ ಹೆಂಡತಿ ಮುಂದಾಗ್ಲಿ, ನನ್ನ ಮಗನ್ ಮುಂದಾಗ್ಲಿ, ನಮ್ಮ ಮನೆಯವ್ರ ಮುಂದಾಗ್ಲಿ ಯಾವತ್ತೂ ನೀನ್ ಕಾಣಿಸ್ಕೋಬಾರ್ದು. ನೀವ್ ನಿಮ್ ಮಾತನ್ನ ಉಳಿಸ್ಕೊಳ್ಳಿ, ನಾನು ನನ್ ಮಾತನ್ನ ಉಳಿಸ್ಕೋತೀನಿ. ಸರಿ ಆಗ್ಲಿ, ನೀನ್ ಹೇಳ್ದಾಗೆ ನಾನು ಮಾಡ್ತೀನಿ. ನೀವು ಮಾತಾಡೋದೇ ಇಲ್ಲ ಅನ್ಕೊಂಡೆ. ಪರವಾಗಿಲ್ಲ, ಚೆನ್ನಾಗೇ ಮಾತಾಡ್ತೀರಾ. ನನಗಾಗಿರೋ ಅವಮಾನ ನನ್ನನ್ ಮಾತಾಡೋ ಹಾಗೆ ಮಾಡಿದೆ. ನನ್ ಜೀವನದಲ್ಲಿ ನನ್ ಜೈಲಿಗೆ ಹೋಗೋ ದಿನ ಬರತ್ತೆ ಅಂತ ನಾನ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅಂಥದ್ರಲ್ಲಿ ಆ ದಮಯಂತಿಯಿಂದ ಜೈಲಿಗೆ ಹೋದೆ. ಅದಕ್ಕೆ ನನಗ್ ನ್ಯಾಯ ಸಿಗೋವರೆಗೂ ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀನಿ. ನೀವು ಅದೇ ಮಾತ್ ಮೇಲೆ ನಿಂತ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ. ಇನ್ಮೇಲೆ ನಮ್ಮ ಕಡೆಯಿಂದ ನಿಮ್ಗೆ ಯಾವುದೇ ಹೆಲ್ಪ್ ಬೇಕು ಅಂದ್ರೂ ನಾವು ಮಾಡ್ತಾ ಇರ್ತೀವಿ. ಹಾಗೇನೆ ಅಲ್ಲಿ ನಿಮ್ಗೆ ಇಷ್ಟ ಆಗದೆ ಇರೋದು ಏನೇ ನಡೆದ್ರೂ ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಅಷ್ಟು ಸಹಾಯ ಮಾಡಿ ಸಾಕು. ಸರಿ, ಇನ್ಮೇಲೆ ನೀವು ಯಾವುದೇ ವಿಷಯದ ಬಗ್ಗೆನೂ ಯೋಚನೆ ಮಾಡಬಾರ್ದು. ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ. ನಿಮಗೆ ಏನು ಮಾಡಬೇಕು, ಏನು ಸಹಾಯ ಮಾಡಬೇಕು ಅಂತ ನಾವು ನೋಡ್ಕೋತೀವಿ. ಇದೇನಮ್ಮ ಇದು? ಇದ್ದಕ್ಕಿದ್ದ ಹಾಗೆ ಅಳಿಯಂದ್ರ ಹತ್ರ ಹೀಗ್ ಮಾತಾಡ್ಬಿಟ್ಟಿಯಲ್ಲ. ಮಾತಾಡೋ ಹಾಗೆ ಮಾಡಿದ್ರಮ್ಮ. ನನ್ ಕೋಪನ ನಾನು ಪೂರ್ತಿಯಾಗಿ ಹೊರಗಾಕ್ಲಿಲ್ಲ ಅಷ್ಟೇ. ಅಂತ ದಿನ ಬರಬಾರ್ದು ಅಂತಂದ್ರೆ ಶಿವರಾಮ್ ನಾನು ಹೇಳ್ದ ಹಾಗೆ ಮಾಡ್ಬೇಕು, ನಾನು ಹೇಳ್ದ ಹಾಗೆ ಕೇಳ್ಬೇಕು. ಇಲ್ಲ ಅಂದ್ರೆ ನನಗಾಗಿರೋ ಅವಮಾನಕ್ಕೆ ಶಿವರಾಮ್ ಅಷ್ಟೇ ಅಲ್ಲ, ಆ ಕುಟುಂಬದಲ್ಲಿ ಯಾರಿಗೂ ಮನಶಾಂತಿ ಇಲ್ದಿರೋ ಹಾಗೆ ಮಾಡ್ಬಿಡ್ತೀನಿ. ಅಮ್ಮ, ಅಮ್ಮ, ಬಿಡು ನನ್ನ. ಅಮ್ಮ, ಬೇಡ, ಹೀಗ್ ನನಗೆ ಹತ್ರ ಆಗ್ಬೇಕು ಅಂತ ಅನ್ಕೋಬೇಡ. ದೂರ ಇರು. ತಾಯಿ ಮಗ ಹತ್ರ ಆಗ್ಬೇಕು ಅನ್ಕೊಳ್ಳೋದು ತಪ್ಪೇನಮ್ಮ? ತಾಯಿ ಮಗ
ಯಾವ ತಾಯಿಗೂ ಇಂಥ ಮಗ ಇರಬಾರ್ದು. ಎಲ್ಲ ತಾಯಂದ್ರ ಹಾಗೆ ಇವನ್ ಹುಟ್ಟಿದಾಗ ನನ್ನ ಮಗ ಎಷ್ಟು ದೊಡ್ಡ ಮನುಷ್ಯ ಆಗ್ತಾನೆ ಅಂತ ಆಸೆ ಪಟ್ಟೆ. ನಮ್ಮ ಮನೆ ಮರ್ಯಾದೆನ ಬೀದಿಗೆ ತರೋ ಅಂತ ಅಪ್ರಯೋಜಕ ಆಗ್ತಾನೆ ಅಂತ ಈಗಲೇ ಗೊತ್ತಾಗಿದ್ದು. ನಾನ್ ಕನ್ಸಲ್ಲೂ ಅನ್ಕೊಳ್ಳಿಲ್ಲ ಇವನ್ ಹೀಗಾಗ್ತಾನೆ ಅಂತ. ಅಪ್ಪನ ಬಗ್ಗೆ ನೀವೇ ಹೀಗಂದ್ರೆ ಹೇಗೆ ಅಜ್ಜಿ? ನನ್ನ ನೋವು ನಿನ್ಗೆ ಅರ್ಥ ಆಗಲ್ಲಮ್ಮ. ಅವಾಗ ಯಾವಾಗ್ಲೂ ಆಗಿರೋ ಗಾಯ ಮಾಯೋದಕ್ ಮೊದ್ಲೇ ಮತ್ತೆ ಗಾಯ ಮಾಡೋದಕ್ ಸಿದ್ಧ ಆಗಿದ ನೀವನು. ಇಲ್ಲಮ್ಮ, ನಿನಗೆ ನೋವಾಗುವಂತ ಕೆಲಸ ನಾನು ಯಾವತ್ತೂ ಮಾಡಲ್ಲಮ್ಮ. ಇಷ್ಟೆಲ್ಲ ಆದ್ಮೇಲೆ ನಿನ್ನನ್ನು ಹೇಗ್ ನಂಬು ಅಂತೀಯ? ಹೇಯ್, ಅವತ್ತು ಅಡವಿಲಿ ಊಟ ಮಾಡಬೇಕಾದ್ರೂ ಏನೋ ಗಲಾಟೆ ನಡೀತು. ಅವ್ರು ಯಾರೋ ಗೊತ್ತು ಗುರಿ ಇಲ್ದಿದವ್ರು ಬಂದು ನಿನಗೆ ಅನ್ನಬಾರ್ದ ಮಾತುಗಳನ್ನು ಆಡ್ತಿದ್ರು. ಅವ್ರು ಯಾರು ಅಂತ ಹೇಳಿದ್ರೆ ನಿನ್ನ ಅಮ್ಮನ ಅನುಮಾನ ಕೂಡ ಬಗೆಹರಿಯುತ್ತೆ ಕಣೋ. ಹೇಳ್ಬೋದು ಅಲ್ವಾ ಅಣ್ಣ, ನೀನು ಹೀಗೆ ಮೌನವಾಗಿರೋದ್ರಿಂದನೇ ಎಲ್ರಿಗೂ ನೋವಾಗ್ತಾ ಇದೆ. ಹೇಳಲ್ಲ, ಅವನ್ ಯಾಕೆ ಹೇಳ್ತಾನೆ? ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ದೇ ಇರೋದಕ್ಕೆ ಅಲ್ವಾ ಅವತ್ತು ಮಾಧುರಿ ಜೊತೆ ಹೊರಟೋಗಿದ್ದು. ಈಗ ಯಾರು ಸಿಕ್ಕಿದಾರೋ ಏನೋ. ಈ ಮನೆಗೆ ಮತ್ತೆ ಕಾಲಿಡೋವರೆಗೂ ಕಷ್ಟ ಸುಖ ಎಲ್ಲ 4 ಗೋಡೆಗಳ ಮಧ್ಯೆನೇ ನಡೀತಿತ್ತು. ಆದ್ರೆ ಇವಾಗ ಮತ್ತೆ ಈ ಮನೆ ಮರ್ಯಾದೆ ಬೀದಿಗಿಳಿತಿದೆ. ಹಿಂದೆ ಏನು ನಡೆದ ಒಂದು ತಪ್ಪಿಗೆ ಇವರು ಇವತ್ತಿಗೂ ಪಶ್ಚಾತ್ತಾಪ ಪಡ್ತಿದ್ದಾರೆ. ಇನ್ನೂ ತಪ್ಪು ಮಾಡ್ತಾರೆ ಅಂತ ಹೇಗಮ್ಮ ಅನ್ಕೊಂಡ್ರಿ? ಹೌದಮ್ಮ, ಹೀಗ್ ಸಮರ್ಥನೆ ಮಾಡ್ಕೊಂಡೆ. 2ನೇವಳು ಬರೋ ಹಾಗೆ ಮಾಡ್ಕೊಂಡ್ಬಿಟ್ಟೆ. ಈಗ್ಲೂ ಕೂಡ ಸಮರ್ಥನೆ ಮಾಡ್ಕೋ, 3ನೇವಳು ಕೂಡ ಬರ್ತಾಳೆ. ಅತ್ತೆ, ಏನೇ ಏನೇ ಕೋಪ ಬರುತ್ತಾ? ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಅವ್ರು ಯಾರು ಅಂತ ಹೇಳಕ್ ಹೇಳು. ನೋಡಿದ್ರ, ಮಾತೆ ಹೊರಗೆ ಬರ್ತಾ ಇಲ್ಲ. ಇನ್ನು ಇಂಥವನ್ನ ಹೇಗ್ ನಂಬು ಅಂತೀರ ನೀವು? 2ನೇ ಹೆಂಡತಿನ ಕರ್ಕೊಂಡ್ ಬಂದಾಗ ಏನ್ ಮಾತಾಡಿದ್ಲು, ಈಗ್ಲೂ ಅದನ್ನೇ ಮಾತಾಡ್ತಾಳೆ. 7 ಬದ್ಲಾಗಲ್ಲ. 2ನೇವಳನ್ನ ಒಪ್ಕೊಂಡು ಅಭ್ಯಾಸ ಆಗೋಗಿದ್ಯಲ್ಲ, ಈಗ 3ನೇವಳನ್ನ ಕೂಡ ಒಪ್ಕೋತಾಳೆ ಅಷ್ಟೇ. ಸಾಕು, ಬಾಯ್ ಮುಚ್ಚು. ಇವ್ರು ಕೊಟ್ಟು ನೋವೇ ತಡ್ಕೊಳಕ್ಕಾಗ್ತಿಲ್ಲ, ಮಧ್ಯದಲ್ಲಿ ನಿನ್ಗೋಳೇನು? ಇರೋದನ್ನ ಹೇಳಿದ್ರೆ ಅದು ಯಾರಿಗೂ ಇಷ್ಟ ಆಗಲ್ಲ ಬಿಡಮ್ಮ. ಒಂದ್ ವೇಳೆ ಇಂಥ ಕೆಲ್ಸನ ನನ್ ಗಂಡ ಏನಾದ್ರೂ ಮಾಡಿದಿದ್ರೆ ಅವಳನ್ನಾದ್ರೂ ಸಾಯಿಸ್ಬಿಡ್ತಾ ಇದ್ದೆ, ಇಲ್ಲ ಇವ್ರನ್ನಾದ್ರೂ ಸಾಯಿಸ್ಬಿಡ್ತಾ ಇದ್ದೆ. ದಮಯಂತಿ, ಮಾತಾಡಿ ಸಾಕು, ಹೋಗು ಒಳಗಡೆ. ಮಾತಾಡ್ಬೇಕಾದವರು ಮಾತಾಡೋದಿಲ್ಲ, ಮಾತಾಡೋರ್ ಬಾಯಿನ ಬಾಯಿ ಮುಚ್ಚಿಸ್ತೀರಾ ನೀವೆಲ್ರೂ ಇಷ್ಟೇ. ನಾನೇನು ಮಾತಾಡದೆ ಸುಮ್ಮನಿರೋದಕ್ಕೆ ಒಂದು ಕಾರಣ ಇದೆ ಅಮ್ಮ. ಈ ನಿಜ ಗೊತ್ತಾಗಿ ನಿನಗೇನಾಗ್ಬಿಡುತ್ತೋ, ತನ್ನ ಗಂಡನ ನಂಬಿರೋ ನನ್ನ ತಂಗಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯನಮ್ಮ. ನಿಜ ಏನು ಅಂತ ಹೇಳಿ ನಿಮಗೆಲ್ಲ ನೋವು ಕೊಡೋದಕ್ಕಿಂತ ಮೌನವಾಗಿದ್ದು ಈ ಅವಮಾನನ ನಾನೇ ಅನುಭವಿಸೋದು ಒಳ್ಳೇದು ಅನ್ನಿಸ್ತಿದೆ. ಯಾಕಪ್ಪ ಇಷ್ಟು ಮೌನವಾಗಿದ್ದಾರೆ? ಎಲ್ಲರೂ ಇಷ್ಟೊಂದು ಅಂತಿರುವಾಗ ಯಾಕೆ ಇವರೆಲ್ಲರ ಮುಂದೆ ಇವರೇನು ಅಂತ ಹೇಳ್ತಾ ಇಲ್ಲ? ಯಾವತ್ತೂ ನಮ್ಮಪ್ಪ ತಪ್ಪು ಮಾಡಿಲ್ಲ. ಹಾಗಂತ ಎಲ್ಲರೂ ಈ ರೀತಿ ಅಪಾರ್ಥ ಮಾಡ್ಕೋತಿದ್ರೆ ಎಷ್ಟು ಅಂತ ನೋಡ್ಕೊಂಡು ಸುಮ್ಮನೆ ಇರೋದು? ಅಪ್ಪ ಮೌನವಾಗಿರೋದಕ್ಕೆ ಕಾರಣ ಏನು? ಹೇಗೆ ತಿಳ್ಕೊಳ್ಳೋದು?
ಹೇಗೋ ಫೋಟೋ ತಗೊಂಡ್ವಿ, ಇದರಿಂದ ಉಪಯೋಗ ಇದೆ ಅಂತ್ಯಾ? ಈ ಮನೆಯವ್ರನ್ನ ಆಟ ಆಡಿಸ್ಬೇಕು ಅಂದ್ರೆ ನಮಗ್ ಸರಿಯಾಗಿರೋ ಆಯುಧ ಇರ್ಲಿಲ್ಲ. ಅದಕ್ಕೆ ಪ್ರತಿ ಸರಿ ಸೋಲ್ತಾ ಇದೀವಿ. ಆ ಬಾಧೆನ ಈ ಫೋಟೋ ತೀರ್ಸುತ್ತಾ? ಹಾಗೆ ಆಗುತ್ತೆ ಸ್ಯಾಮ್. ಇದು ಈ ಮನೇನ ಅಲ್ಲೋಲ ಕಲ್ಲೋಲ ಮಾಡೋ ಬ್ರಹ್ಮಾಸ್ತ್ರ. ಇದನ್ನ ಹುಷಾರಾಗಿ ಟೈಮ್ ನೋಡ್ಕೊಂಡು ಯೂಸ್ ಮಾಡಬೇಕು. ಇದರಿಂದ ನಮಗ್ ನೋವು ಕೊಟ್ಟಿರೋ ಈ ಕುಟುಂಬಕ್ಕೆ ನಿದ್ದೆ ಇಲ್ದೇ ಇರೋ ತರ ಮಾಡಬೇಕು. ಏ ಸಿದ್ದು, ಅಯ್ಯೋ, ನಮ್ಮ ಅಕ್ಕ ಇದನ್ನ ನೋಡಿದ್ಲು ಅಂದ್ರೆ ಮನೆಯವ್ರಿಗಲ್ಲ ನಮಗ್ ನೋವು ತರಿಸ್ತಾಳೆ. ಏನಕ್ಕ? ಏನೋ ಈ ನಡುವೆ ನನ್ಗೇನು ಹೇಳ್ದೆ ನಿಮ್ ಪಡಿಗೆ ನೀವೇ ಪ್ಲಾನ್ ಮಾಡ್ತಿದ್ದೀರಾ? ಇವಾಗ ಏನ್ ಪ್ಲಾನ್ ಮಾಡಿದೀವಿ? ನೆನ್ನೆ ಮನೆಯಲ್ಲಿ ಅಷ್ಟು ಜಗಳ ಆಗಿ ಎಲ್ರೂ ಬೇಜಾರ್ ಮಾಡ್ಕೊಂಡ್ರೆ ನಿಮ್ ಮುಖದಲ್ಲಿ ಮಾತ್ರ ಸಂತೋಷ ಕಾಣಿಸ್ತಿತ್ತು. ಅಂದ್ರೆ ನೀವೇನೋ ಪ್ಲಾನ್ ಮಾಡಿದೀರಾ ಅಂತಾನೆ ಅರ್ಥ ಅಲ್ವಾ? ಅವ್ರು ನೋವು ಪಟ್ರೆ ನಾವು ಖುಷಿ ಪಡ್ತೀವಿ. ಅದ್ರಲ್ಲಿ ಹೊಸದಾಗಿ ನಾವು ಪ್ಲಾನ್ ಮಾಡಿರೋದೇನಿದೆ? ಅಕ್ಕ, ನಿನಗೆ ನೀನೇ ಏನೇನೋ ಅನ್ಕೊಂಡು ಕನ್ಫ್ಯೂಸ್ ಆಗ್ಬೇಡ. ನಮಗೆ ಪ್ಲಾನ್ ಮಾಡೋ ಟೈಮ್ ಕೊಡ್ಬೇಕಲ್ವಾ? ಮತ್ತೆ ಹೊಸದಾಗಿ ದಾಕ್ಷಾಯಿಣಿ ಯಾರೋ? ಏನಾದ್ರೂ ನೀನೇ ಏರ್ಪಾಟ್ ಮಾಡಿರೋದಾ? ಆ ಮಾತನ್ನ ಜೋರಾಗಿ ಆಡ್ಬೇಡಿ. ಈ ಮನೇಲಿರೋರು ಕೇಳಿಸ್ಕೊಂಡ್ರೆ ನಮ್ಮನ್ನ ಈ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅಂದ್ರೆ ನಿಜವಾಗ್ಲೂ ಆ ಅಮ್ಮ ಮಗಳು ಯಾರು ಅಂತ ನಿಮಗ್ ಗೊತ್ತಿಲ್ವಾ? ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ ಅಕ್ಕ. ನಾವ್ ಇದೇ ಮೊದಲ ಸಾರಿ ಅವಳು ನೋಡ್ತಿರೋದು. ಏನೋ ನನ್ಗೇನೋ ಅನುಮಾನ ಬರ್ತಿದೆ. ನಿಮಗ್ ಗೊತ್ತಿಲ್ಲದೆ ಹೊಸ್ತವ್ರು ಬರೋಕೆ ಅವಕಾಶನೇ ಇಲ್ಲ. ಚಿಕ್ಕಮ್ಮ, ನಿಮಗ್ ಪುಣ್ಯ ಬರುತ್ತೆ. ನಿಮ್ಮ ಅನುಮಾನದಿಂದ ಮನೆಯವ್ರಿಗೆಲ್ಲ ನಮ್ಮ ಮೇಲೆ ಅನುಮಾನ ಬರೋ ಹಾಗೆ ಮಾಡಬೇಡಿ. ಕಂದ, ಏನ್ ಕಂದ ಆಟ ಆಡ್ತಿದ್ಯಾ? ಬಾಬಾ ಬಾಬಾ ಬಾಬಾ. ಇದೇನಿದು ಕವರು ನಿನ್ ಕೈಯಲ್ಲಿ? ಪಾರ್ವತಿ, ಯಾಕೊಂಥರ ಇದೆಯಲ್ಲ? ಏನಾಯ್ತು ಪಾರ್ವತಿ? ಮನ್ಸು ಚೆನ್ನಾಗಿಲ್ದಿರುವಾಗ ಮನುಷ್ಯ ಹೇಗಿರ್ತಾನೆ ರೀ? ಕಂದ, ಏನಪ್ಪ ಏನ್ ಹಾಗೆ ನೋಡ್ತಿದ್ಯಾ? ಕೈಯಲ್ಲಿ ಏನ್ ಕವರದು? ಬಾಯಿಲಿ ಅಜ್ಜಿ ತಗೊಳ್ಳಿ, ತುಂಬಾ ಸುಸ್ತಾಗಿದೆ ಅನ್ಸುತ್ತೆ. ಈ ಜ್ಯೂಸ್ ಕುಡೀರಿ. ಕಂದ, ನೀನ್ ಹೋಗಿ ಆಟ ಆಡ್ಕೋ. ಸರಿ ಅಮ್ಮ. ಸರಿ ಬಿಡಿ, ನೀವ್ ಹೇಳ್ದೆ ಇದ್ರೆ ಯಾವತ್ತಾದ್ರೂ ಒಂದಿನ ನಮಗ್ ಗೊತ್ತಾಗ್ದೇ ಇರತ್ತಾ ಹೇಗೆ? ಅಯ್ಯಪ್ಪ,
ಸದ್ಯ ಆ ಫೋಟೋಸ್ ನಮ್ಮ ಅಕ್ಕನ ಕಣ್ಣಿಗೆ ಬೀಳಲಿಲ್ಲ. ಕವರಲ್ಲಿ ಸ್ಯಾಮ್. ನೀನೇ ತಾನೇ ಆ ಕಡೆ ಬಿಸಾಕಿದ್ದು. ಇಷ್ಟರಲ್ಲಿ ಎಲ್ಲೋಗುತ್ತದು? ಹುಡ್ಕು ಒಂದ್ಸರಿ. ಮೋಕ್ಷ, ಏನಪ್ಪ ಕೈಯೆಲ್ಲ ಕವರ್ ಏನು? ಕೊಡ್ ನೋಡ. ಮಾವ, ಅದು ನಮ್ ಕವರ್. ನಿಮ್ ಕವರಾ? ಹೌದು ಮಾವಯ್ಯ, ಅದರಲ್ಲಿ ಸಂಪದ ರಿಪೋರ್ಟ್ಸ್ ಇದೆ. ಗೊತ್ತಾಗ್ದೆ ಮೋಕ್ಷ ತಂದ್ಬಿಟ್ಟಿದ್ದಾನೆ. ಇಲ್ಲಿ ಕೊಡಿ ಮಾವಯ್ಯ. ರಿಪೋರ್ಟ್ಸ್ನ ಹುಷಾರಾಗಿ ಇಟ್ಕೋಬೇಕಲ್ವಾ? ಚಿಕ್ಕವನು, ಅವನಿಗೇನು ಗೊತ್ತಾಗತ್ತೆ? ಹುಷಾರಾಗಿ ಇಟ್ಕೋ, ಸರಿನಾ? ಸರಿ. ಬಾ. ನಡಿ. ಈ ಮನೇಲಿ ಇರೋದಕ್ಕೆ ನನಗೆ ಹಿಂಸೆ ಆಗ್ತಿದೆ. ಎಲ್ಲ ನಾನೇ ಮಾಡಬೇಕು. ಏನೋ ಸುಡ್ತಾ ಇರೋ ಹಾಗಿದೆಯಲ್ಲ. Thank you.